ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ. ಬೆಂಗಳೂರಿನ ರಾಜಕುಮಾರ್ ರಸ್ತೆಯಲ್ಲಿರುವಂತಹ ಶೋರೂಮ್ ಇದು. ಇನ್ನು ಶೋರೂಮ್ನ ಒಳಗಡೆ ಯುವತಿಯೋರ್ವಳು ಸಿಲುಕಿರುವಂತಹ ಶಂಕೆ ಇದೆ. ಸ್ಕೂಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಶೋರೂಮ್ ಭಸ್ಮವಾಗಿದೆ. ಗಮನಿಸ್ತಾ ಇದ್ರಿ ಬೆಂಕಿ ಯಾವ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಇಡೀ ಶೋರೂಮ್ ಅನ್ನ ಅಂತ ಹೇಳಿ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಅನಾಹುತ. ಕ್ಷಣ ಮಾತ್ರದಲ್ಲೇ ಬೆಂಕಿ ಸಂಪೂರ್ಣವಾಗಿ ಆ ಶೋರೂಮ್ ಅನ್ನು ವ್ಯಾಪಿಸಿಕೊಂಡಿದೆ. ಇಲ್ಲಿ ದುರಂತ ಏನಪ್ಪಾ ಅಂದ್ರೆ ಶೋರೂಮ್ನ ಒಳಗಡೆ ಯುವತಿಯೊಬ್ಬಳು ಸಿಲುಕಿಕೊಂಡಿದ್ದಾಳೆ ಅನ್ನೋದು. ಆ ರೀತಿ ಏನಾದರೂ ಆಗಿದ್ರೆ ನಿಜಕ್ಕೂ ಕೂಡ ಆಕೆ ಬದುಕಿ ಬರೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಬೆಂಕಿಯ ಕೆನ್ನಾಲಿಗೆ ಆ ಪರಿ ವ್ಯಾಪಿಸ್ಕೊಂಡಿದೆ. ಅದನ್ನು ತಹಬದಿಗೆ ತರೋದಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಈಗಾಗಲೇ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ಬೆಂಕಿಯನ್ನು ನಂದಿಸೋಕೆ ಹರಸಾಹಸವನ್ನ ಪಡಲಾಗ್ತಿದೆ. ರಾಜ್ಕುಮಾರ್ ರಸ್ತೆಯ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ ನಗರವನ್ನ ಬೆಚ್ಚಿ ಬೀಳಿಸಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವುದು ಶಾರ್ಟ್ ಸರ್ಕ್ಯೂಟ್, ಸ್ಕೂಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ರೀತಿ ಅನಾಹುತ ಆಗಿದೆ ಅಂತ ಹೇಳಿ. ಶೋರೂಮ್ನಲ್ಲಿ ಅಗ್ನಿ ಅವಘಡ, ಯುವತಿ ಸಜೀವ ದಹನ. ಶೋರೂಮ್ನಲ್ಲಿ ಯುವತಿಯೊಬ್ಬಳು ಸಿಲುಕಿದ್ದಾಳೆ ಅನ್ನೋ ಶಂಕೆ ಇತ್ತಲ್ಲ, ಇದೀಗ ಅದರ ಬಗೆಗಿನ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಯುವತಿ ಸಜೀವ ದಹನವಾಗಿದ್ದಾಳೆ, ಶೋರೂಮ್ನಲ್ಲೇ ಸುಟ್ಟು ಹೋಗಿದ್ದಾಳೆ.